TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಮಡಿಕೇರಿಯಲ್ಲಿ ಸಂಭ್ರಮದ 68ನೇ ಸ್ವಾತಂತ್ರ್ಯೋತ್ಸವ. ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಮಹನೀಯರ ಆದರ್ಶಗಳನ್ನು ಗೌರವಿಸಿ ಸಾಮರಸ್ಯದ ಜೀವನ ನಮ್ಮದಾಗಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ರಿಂದ ಸ್ವಾತಂತ್ರ್ಯೋತ್ಸವ ಸಂದೇಶ. ಈಜುಪಟುಗಳ ಬಹುಕಾಲದ ನನಸಾದ ಕನಸು. ಸ್ವಾತಂತ್ರ್ಯೋತ್ಸವದಂದು ಮಡಿಕೇರಿಯಲ್ಲಿ ಹೈಟೆಕ್ ಈಜುಕೊಳ ಲೋಕಾರ್ಪಣೆ. 2.5 ಕೋಟಿ ರೂಪಾಯಿಗಳ ವೆಚ್ಚದ ಸುಸಜ್ಜಿತ ಈಜುಕೊಳಕ್ಕೆ ಉಸ್ತುವಾರಿ ಸಚಿವರಿಂದ ಚಾಲನೆ. ಕುಶಾಲನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಡಗರದ ಸ್ವಾತಂತ್ರ್ಯ ದಿನಾಚರಣೆ. ರಾಜಕಾರಣಿಗಳು ಭ್ರಷ್ಟತೆ ತೊರೆದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಹಿರಿಯ ಸಾಹಿತಿ ಡಾಕ್ಟರ್ ಮಳಲಿ ವಸಂತ್ ಕುಮಾರ್ ಅಭಿಮತ. ಗೋಣಿಕೊಪ್ಪದಲ್ಲಿ 68ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮೆರುಗು ತುಂಬಿದ ಸೈಕ್ಲಿಂಗ್, ಫ್ರೀಡಂ ರನ್ ಕ್ರೀಡಾ ಸ್ಪರ್ಧೆಗಳು. ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಯುವ ಕ್ರೀಡಾ ಪ್ರತಿಭೆಗಳು. ಕರಾಳ ಸ್ವಾತಂತ್ರ್ಯೋತ್ಸವ ಕೈಬಿಟ್ಟ ತಟ್ಟಳ್ಳಿ ದಿಡ್ಡಳ್ಳಿ ಗಿರಿಜನರು. ಜಿಲ್ಲಾಡಳಿತದ ಮೂಲಸೌಕರ್ಯ ಕಲ್ಪಿಸುವ ಭರವಸೆಯಿಂದ ನಿಟ್ಟುಸಿರು ಬಿಟ್ಟ ಕಾಡಿನ ಮಕ್ಕಳು. ಭರವಸೆ ತಪ್ಪಿದರೆ ಉಗ್ರ ಹೋರಾಟದ ಎಚ್ಚರಿಕೆ. ಹಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರಾ ನಂಜಪ್ಪ. ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಮಹನೀಯರ ಆದರ್ಶಗಳನ್ನು ಗೌರವಿಸಿ ಸಾಮರಸ್ಯದಿಂದ ಬಾಳುವ ಜವಾಬ್ದಾರಿ ನಮ್ಮದಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕರೆ ನೀಡಿದ್ದಾರೆ. ಮಡಿಕೇರಿಯ ಕೋಟೆ ಆವರಣದಲ್ಲಿ ಜರುಗಿದ 68ನೇ ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭದ ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿ ಸಚಿವ ಜಾರ್ಜ್ ಸಂದೇಶ ನೀಡಿದರು. ಮಡಿಕೇರಿಯ ಕೋಟೆ ಆವರಣದಲ್ಲಿ ಕೊಡಗು ಜಿಲ್ಲಾಡಳಿತದಿಂದ ಜರುಗಿದ 68ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭ ಸಂದೇಶ ನೀಡಿದ ಸಚಿವ ಜಾರ್ಜ್, ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಮಹನೀಯರೆಲ್ಲರೂ ಸದಾ ಸ್ಮರಣೀಯರಾಗಿದ್ದು, ಇಂಥ ಮಹನೀಯರು ಹಾಕಿಕೊಟ್ಟ ಮೇಲ್ಪಂಕ್ತಿಯಲ್ಲಿ ನಾವೆಲ್ಲ ಒಂದಾಗಿ ಸಾಗಬೇಕಾಗಿದೆ. ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗದೆ ಸರ್ವರ ಒಳಿತಿಗೆ ಆಧಾರವಾಗುವಂತೆ ಬಳಸಿ ಉಳಿಸಬೇಕಾಗಿದೆ. ಸ್ವಾತಂತ್ರ್ಯದ ಪರಿಕಲ್ಪನೆಯ ಸಮಗ್ರತೆಯನ್ನು ಅರ್ಥೈಸಿಕೊಂಡು ಭೇದ ಭಾವವಿಲ್ಲದೆ ಒಟ್ಟಾಗಿ ಕಾರ್ಯೋನ್ಮುಖರಾಗೋಣ ಎಂದು ಕರೆ ನೀಡಿದರು. ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಪ್ರೇಮ ಎಲ್ಲರ ಮನೆಗಳಲ್ಲಿ ಬೆಳಗಲಿ. ದೇಶಕ್ಕಾಗಿ ಮಡಿದ ಸಕಲ ಜೀವಿಗಳಿಗೂ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸೋಣ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನಗೈದ ಮಹನೀಯರ ಆದರ್ಶವನ್ನು ಗೌರವಿಸಿ ಸಾಮರಸ್ಯದಿಂದ ಬಾಳ್ವೆ ನಡೆಸುವ ಜವಾಬ್ದಾರಿ ನಮ್ಮದಾಗಿದೆ. ಜಿಲ್ಲಾ ಪೊಲೀಸ್, ಸಶಸ್ತ್ರ ದಳ, ಎನ್ಸಿಸಿ, ಭಾರತ್ ಸೇವಾದಳ, ಸ್ಕೌಟ್ಸ್ ಮತ್ತು ಗೈಡ್ಸ್, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ತಂಡಗಳ ಪಥಸಂಚಲನವನ್ನ ಸಚಿವ ಜಾರ್ಜ್ ವೀಕ್ಷಿಸಿ ಗೌರವ ರಕ್ಷೆ ಪಡೆದರು. ಎಫ್ಎಂಕೆಎಂಸಿ ಕಾಲೇಜ್, ಎನ್ಸಿಸಿ, ಮೂಡಿಗೆಯ ಸೈನಿಕ ಶಾಲೆ ಈ ತಂಡದಿಂದ ಗೌರವ ರಕ್ಷೆ. ಸ್ವಾತಂತ್ರ್ಯ ಸಂಭ್ರಮದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೆಳೆದವು. ಮಡಿಕೇರಿಯ ವಿವಿಧ ಶಾಲಾ ಮಕ್ಕಳು ದೇಶಪ್ರೇಮ ಬಿಂಬಿಸುವ ನೃತ್ಯಗಳನ್ನು ಪ್ರದರ್ಶಿಸಿದರೆ, ಮೈಸೂರಿನ ನಗಾರಿ ತಂಡದ ನಗಾರಿ ಪ್ರದರ್ಶನ, ತೋಳೂರು ಶೆಟ್ಟಳ್ಳಿಯ ಕತ್ಯಾಟ್ ಆಕರ್ಷಣೆ ಗಳಿಸಿತು.
ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಿಯ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ, ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್, ಕೊಡವ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ, ಅರೆಭಾಷಾ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷ ಕೊಲ್ಯದ ಗಿರೀಶ್ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಳೆ ಬಿಟ್ಟಿದ್ದ ಬಿಸಿಲಿನ ಆಹ್ಲಾದಕರ ವಾತಾವರಣದಲ್ಲಿ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳು ಜರುಗಿದವು. ಇದೇ ಸಂದರ್ಭ ಮಡಿಕೇರಿ ಪ್ರಥಮ ಪ್ರಜೆ ನಗರಸಭೆಯ ಅಧ್ಯಕ್ಷೆ ಜುಲೈಕಾಬಿ ಅವರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸದೇ ಇರುವ ಜಿಲ್ಲಾಡಳಿತದ ಕ್ರಮ ಪ್ರತಿಭಟಿಸಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪ್ರಮುಖರು ಕೋಟೆಯ ಪ್ರವೇಶ ದ್ವಾರದ ಮುಂಭಾಗ ಉಸ್ತುವಾರಿ ಸಚಿವರ ವಾಹನ ತಡೆದು ಅಹವಾಲು ಹೇಳಿಕೊಂಡರು. ನಗರದ ಪ್ರಥಮ ಪ್ರಜೆಯನ್ನೇ ನಿರ್ಲಕ್ಷಿಸುವ ಮೂಲಕ ಜಿಲ್ಲಾಡಳಿತ ಅಪಮಾನಿಸಿದ್ದು ಇದು ಮಡಿಕೇರಿ ನಗರಕ್ಕೆ ಮಾಡಿರುವ ಅವಮಾನವಾಗಿದೆ ಎಂದು ಕಾಂಗ್ರೆಸ್ ಪ್ರಮುಖರು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು. ಟಿವಿ1 ನ್ಯೂಸ್ ಮಡಿಕೇರಿ. ಜಿಲ್ಲೆಯ ಈಜುಗಾರರಿಗೆ ಮಡಿಕೇರಿಯಲ್ಲಿ ಸುಸಜ್ಜಿತ ಈಜುಕೊಳ ಲಭ್ಯವಿದೆ. ಕ್ರೀಡಾ ಇಲಾಖೆ ವತಿಯಿಂದ ರೂಪುಗೊಂಡ ಹೈಟೆಕ್ ಈಜುಕೊಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಈಜುಕೊಳಗಳು ಇದೀಗ ಈಜುಪಟುಗಳಿಗೆ ದೊರಕಿವೆ. ಮಡಿಕೇರಿ ಜನತೆಯ ಬಹುದಿನಗಳ ಕನಸು ಈಡೇರಿದೆ. ಸುಸಜ್ಜಿತ ಈಜುಕೊಳ ಇದೀಗ ಲೋಕಾರ್ಪಣೆಗೊಂಡಿದೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಈಜುಕೊಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. 25 ಮೀಟರ್ ಉದ್ದ, 11 ಮೀಟರ್ ಅಗಲವಿರುವ ದೊಡ್ಡದಾದ ಈಜುಕೊಳ 3.5 ಲಕ್ಷ ಲೀಟರ್ ನೀರು ಸಂಗ್ರಹಣಾ ಸಾಮರ್ಥ್ಯವಿದ್ರೆ, ಮಕ್ಕಳಿಗಾಗಿನ 11 ಅಡಿ ಉದ್ದ, 6 ಅಡಿ ಅಗಲವಿರುವ 60,000 ಲೀಟರ್ ಸಂಗ್ರಹ ಸಾಮರ್ಥ್ಯದ ಮತ್ತೊಂದು ಈಜುಕೊಳವನ್ನು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಸಚಿವ ಜಾರ್ಜ್ ಉದ್ಘಾಟಿಸಿದರು. ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಕ್ರೀಡಾ ಸಚಿವರಾಗಿದ್ದ ಸಂದರ್ಭ ರೂಪಿಸಿದ್ದ ಯೋಜನೆ 20 ತಿಂಗಳ ಬಳಿಕ ಕಾರ್ಯರೂಪಕ್ಕೆ ಬಂದಿದೆ. ಕೊಡಗು ಜಿಲ್ಲೆಯ ಈಜುಪಟುಗಳಿಗೆ ವರದಾನವಾಗಬಹುದಾಗಿದ್ದ ಈಜುಕೊಳವನ್ನು ಹೈಟೆಕ್ ಆಗಿ ರೂಪಿಸಲಾಗಿದೆ. ಇದು ತನ್ನ ಹಲವು ವರ್ಷಗಳ ಕನಸಾಗಿದ್ದು, ನೂತನವಾದ ಸುಸಜ್ಜಿತ ಈಜುಕೊಳದ ಸೌಲಭ್ಯವನ್ನ ಈಜುಪಟುಗಳು ಸದುಪಯೋಗಪಡಿಸಿಕೊಳ್ಳುವಂತೆ ಶಾಸಕ ರಂಜನ್ ಸುದ್ದಿಗಾರರೊಂದಿಗೆ ಕರೆ ನೀಡಿದರು. ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬಹಳ ಸಣ್ಣದಲ್ಲಿರುವಂಥ ಸಂದರ್ಭದಲ್ಲಿ ವೀರಾಜಪೇಟೆಯಿಂದ ಸ್ವಿಮ್ಮಿಂಗಿಗೆ ಅಂತೇಳಿ ಕಲೀಲಿಕ್ಕೆ ಇಲ್ಲಿಗೆ ಬರ್ತಾಯಿದ್ದೆ. ಅದೊಂದು ಸಿಮೆಂಟ್ ತೊಟ್ಟಿಯಾಗಿ ಇತ್ತು. ಅದನ್ನು ಭಾಳ ವರ್ಷದಿಂದ ನಾನು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದೆ. ಆದರೆ ಅವಕಾಶ ನನಗೆ ಒದಗಿ ಬರಲಿಲ್ಲ. ಕಡೆದಾಗಿ ನಾನು ನಮ್ಮ ಯೂತ್ ಸರ್ವಿಸ್, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಸರ್ವಿಸ್ ಮಂತ್ರಿ ಆದಂಥ ಸಂದರ್ಭದಲ್ಲಿ ನನಗೆ ಪೋರ್ಟ್ಫೋಲಿಯೋ ಆದ್ದರಿಂದ ಚಿತ್ರದುರ್ಗ, ಹಾಸನದಲ್ಲಿ ನೋಡಿದಾಗ ಎಲ್ಲವೂ ಕೂಡ ಇಂಡೋರು ಸ್ವಿಮ್ಮಿಂಗ್ ಪೂಲನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕೊಡಗಿನಿಂದ ಆಲ್ಮೋಸ್ಟ್ 50% ನಮ್ಮ ಕರ್ನಾಟಕಕ್ಕೆ ಕ್ರೀಡಾಪಟುಗಳನ್ನು ಕೊಟ್ಟಂಥ ಜಿಲ್ಲೆ ಇದು. ಅಂಥ ಜಿಲ್ಲೆಯಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂಥೇಳಿ ಸ್ವಿಮ್ಮಿಂಗ್ ಪೂಲ್ಗೂ ಮತ್ತು ಟರ್ಫ್ ಗ್ರೌಂಡಿಗೂ ಅದರ ಜೊತೆಗೆ ಜಿಮ್ಗೂ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಸುಮಾರು 13 ಕೋಟಿ ರೂಪಾಯಿನ ನಮ್ಮ ಜಿಲ್ಲೆಗೆ ತಂದಿದ್ದೇನೆ. ಎಲ್ಲ ಮಂತ್ರಿಗಳು ಕೂಡ ಹೇಳ್ತಾಯಿದ್ರು, ನಿಜವಾಗಲೂ ನಿಮ್ಮ ಜಿಲ್ಲೆಯಲ್ಲಿ ಸ್ವಿಮ್ಮಿಂಗ್ ಪೂಲು, ಜಿಮ್ ಎಲ್ಲವೂ ಕೂಡ ಇರಬೇಕಾಗ್ತದೆ, ಅದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಡೆಲ್ಲಿಯ ಕೇಂದ್ರದ ಹಾಕಿ ಪಟುಗಳು ಯಾರಿದ್ದಾರೆ, ಸುಮಾರು 6 ಜನ ಇಲ್ಲಿಂದ ಕ್ಯಾಪ್ಟನ್ ಆಗಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಾನು ಇಡೀ ಕೊಡಗಿನ ಜನತೆಯನ್ನು ವಿನಂತಿಸಿಕೊಳ್ತೇನೆ, ಈ ಸ್ವಿಮ್ಮಿಂಗ್ ಪೂಲನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಕೆಲಸ ಆಗಬೇಕು. ಅಂತಾರಾಷ್ಟ್ರೀಯ ಯುವ ಈಜುಗಾರರಾದ ಗರ್ವಾಲಿಯ ಒರಿಯಂಡ ಜನಿತಾ ರಾಜೇಶ್ ಮತ್ತು ಕೊಳಕೇರಿಯ ಕಿರಣ್ ಕೆ ರಾಜು ಅವರಿಂದ ನೂತನ ಈಜುಕೊಳದಲ್ಲಿ ಪ್ರಾಯೋಗಿಕ ಈಜು ಕೂಡ ನಡೆಯಿತು. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್, ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್, ಯುವಜನ ಕ್ರೀಡಾ ಇಲಾಖಾಧಿಕಾರಿ ಜಯಲಕ್ಷ್ಮೀಬಾಯಿ ಹಾಜರಿದ್ದರು. ಮಡಿಕೇರಿಯ ವಿವಿಧೆಡೆ 68ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಕಂಡುಬಂತು. ಆಟೋ ಚಾಲಕರ ಸಂಘದ ವತಿಯಿಂದ ನಡೆದ ದಿನಾಚರಣೆಯಲ್ಲಿ ಆಟೋ ಚಾಲಕರು ರಾಷ್ಟ್ರ ಧ್ವಜದೊಂದಿಗೆ ಆಟೋಗಳಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ತೆರಳಿದರು. ವಿವಿಧ ಬಡಾವಣೆಗಳಲ್ಲಿ ಸ್ವಾತಂತ್ರ್ಯ ಸಂಭ್ರಮದ ಕಾರ್ಯಕ್ರಮಗಳು ಜರುಗಿದವು. ಮಡಿಕೇರಿ ರೋಟರಿ ಮಿಸ್ಟ್ ಹಿಲ್ಸ್ ವತಿಯಿಂದ ರಾಜಸಿಟ್ ಬಳಿಯ ಪುಟಾಣಿ ರೈಲಿನಲ್ಲಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಮಕ್ಕಳಿಗೆ ದಿನವಿಡೀ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ನೂರಾರು ಚಿಣ್ಣರು ಸಂತೋಷದಿಂದ ಪುಟಾಣಿ ರೈಲಿನಲ್ಲಿ ಪ್ರಯಾಣಿಸಿ ಸಂಭ್ರಮಿಸಿದರು. ರಾಜಕಾರಣಿಗಳು ತಮ್ಮಲ್ಲಿನ ಭ್ರಷ್ಟತೆಯನ್ನ ಕಳಚಿ ಪ್ರಾಮಾಣಿಕರಾಗದ ಹೊರತು ಭಾರತ ದೇಶದ ಅಭಿವೃದ್ಧಿ ಅಸಾಧ್ಯ ಎಂದು ಸಾಹಿತಿ ಡಾಕ್ಟರ್ ಮಳಲಿ ವಸಂತ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕುಶಾಲನಗರ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕುಶಾಲನಗರದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಜರುಗಿದ 68ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಾಹಿತಿ ಮಳಲಿ ವಸಂತ್ ಕುಮಾರ್, ಭಾರತದ ಪ್ರತಿಯೊಬ್ಬರಲ್ಲೂ ದೇಶಾಭಿಮಾನದ ಕಿಚ್ಚು ಸ್ಥಾಯಿಯಾಗಿ ಹೊರಹೊಮ್ಮಬೇಕು.
ಭಾರತ ಅಭಿವೃದ್ಧಿ ಹೊಂದಲು ಜಾತೀಯತೆ ಮತ್ತು ಬಡತನ ಬಹುದೊಡ್ಡ ಸಮಸ್ಯೆಯಾಗಿವೆ ಎಂದು ವಿಷಾದಿಸಿದರಲ್ಲದೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಎಲ್ಲವೂ ವ್ಯರ್ಥ ಎಂದು ಅಭಿಪ್ರಾಯಪಟ್ಟರು. ದೇಶ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಮುಂದುವರೆದರೂ ಕೂಡ ಬ್ರಿಟಿಷರು ಬಿಟ್ಟು ಹೋದ ರೈಲ್ವೆ ಹಳಿಗಳ ಮೇಲೆ ನಾವು ರೈಲುಗಳನ್ನು ಓಡಿಸ್ತಾ ಇದ್ದೇವೆ ಅಂತ ದೇಶದ ವ್ಯವಸ್ಥೆಗಳ ಕುರಿತು ವಿಷಾದಿಸಿದ ಮಳಲಿ ವಸಂತಕುಮಾರ್, ಹಾಂಗ್ಕಾಂಗ್, ಜಪಾನ್ ಮೊದಲಾದ ದೇಶಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದಿದ್ದರೆ ಭಾರತ ತೀರಾ ಹಿಂದುಳಿದಿದೆ ಎಂದು ಅವರು ಹೇಳಿದರು. ನಮ್ಮ ದೇಶದಲ್ಲಿ ಗಡಿ ಸಮಸ್ಯೆಗಳು ಪರಿಹಾರ ಕಾಣದಾಗಿವೆ. ದೇಶದಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅನುಗುಣವಾದ ಆಡಳಿತ ನಡೆಯಬೇಕಿದೆ. ಒಂದೇ ಭಾಷೆಯನ್ನ ದೇಶವ್ಯಾಪಿ ಹೇರುವುದು ಸರಿಯಾದ ಕ್ರಮವಲ್ಲ ಎಂದು ವಿಶ್ಲೇಷಿಸಿದರು. ನಾವು ಟೆಕ್ನಾಲಜಿಯನ್ನು ಮುಂದುವರಿಸಲಿಲ್ಲ. ನಾನು ಹಾಂಗ್ಕಾಂಗ್ ಹೋಗಿದ್ದೆ. ಅಲ್ಲಿ 1000 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಕ್ಕಂಥ ಬುಲೆಟ್ ಟ್ರೈನು, ಸಮುದ್ರದ ಒಳಗಡೆ ಹೋಗ್ತಕ್ಕಂಥ ಹಡಗುಗಳು, ಸಮುದ್ರದ ಒಳಗಡೆ ಹೋಗ್ತಕ್ಕಂಥ ರೈಲು. ಜಪಾನ್ ಅದ್ಭುತ ಟೆಕ್ನಾಲಜಿಯನ್ನು ಬಳಸ್ಕೊಂಡಿದೆ, ಹಾಂಗ್ಕಾಂಗ್ ಬಳಸ್ಕೊಂಡಿದೆ. ನಿಮ್ಗೆ ಆಶ್ಚರ್ಯ ಅಂದ್ರೆ ಸಮುದ್ರಕ್ಕೆ ಮಣ್ಣನ್ನು ಹಾಕಿ ಮುಚ್ಚಿ ವಿಮಾನ ನಿಲ್ದಾಣವನ್ನು ಮಾಡಿದ್ದಾರೆ. ಆದರೆ ನಮ್ಗೆ ಇರ್ತಕ್ಕಂಥ ಟೆಕ್ನಾಲಜಿ ಏನೇನು ಸಾಲ್ತು. ಈ ಬ್ರಿಟಿಷರು ಹೋದರು, ಆದರೆ ಕಾರ್ಗಿಲ್ ಯುದ್ಧದ ಸಮಸ್ಯೆ ನಮ್ಗೆ ಇನ್ನೂ ಹಾಗೆ ಉಳಿದಿದೆ. ನಮ್ಮಲ್ಲಿ ಅಮಿತವಾಗಿರ್ತಕ್ಕಂತಹ ವಿದ್ಯೆ ಬಾರದು ಹೊರತು ನಮಗೆ ಪೂರ್ಣ ಸ್ವಾತಂತ್ರ್ಯ ಇನ್ನೂ ಕೂಡ ಲಭ್ಯವಾಗಿಲ್ಲ. ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿ ತಂಡಗಳು, ಪೊಲೀಸ್, ಎನ್ಸಿಸಿ ಮತ್ತಿತರ ತಂಡಗಳು ನೀಡಿದ ಗೌರವ ರಕ್ಷೆಯನ್ನು ಡಾಕ್ಟರ್ ವಸಂತಕುಮಾರ್ ಸ್ವೀಕರಿಸಿದರು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ, ಸೋಮವಾರಪೇಟೆ ಡಿವೈಎಸ್ಪಿ ನಾಗಪ್ಪ, ಸಮಿತಿಯ ಕಾರ್ಯದರ್ಶಿ ಎಚ್ಎಂ ರಘು, ಖಜಾಂಚಿ ಶರವಣಕುಮಾರ್, ಪ್ರಭುರಾಜ್ ಆಂತೋಣಿ, ಉಪಾಧ್ಯಕ್ಷ ಎಂಎನ್ ಚಂದ್ರಮೋಹನ್, ಸಲಹೆಗಾರ ಎಂಎಚ್ ನಜೀರ್ ಅಹಮದ್, ವಿಎನ್ ವಸಂತಕುಮಾರ್, ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ ಇದ್ದರು. ಕುಶಾಲನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜರುಗಿದ ಸ್ವಾತಂತ್ರ್ಯೋತ್ಸವದಲ್ಲಿ ಅಂತಾರಾಷ್ಟ್ರೀಯ ರೈಫಲ್ ಶೂಟರ್ ಎಪಿ ಸುಬ್ಬಯ್ಯ ಪಾಲ್ಗೊಂಡಿದ್ದರು. ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್, ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಟಿಕೆ ತಿಮ್ಮಪ್ಪ, ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಬಿಆರ್ ನಾರಾಯಣ್, ಹಿರಿಯ ನಾಗರಿಕ ಎಂಎಚ್ ನಜೀರ್ ಅಹಮದ್, ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಕ್ಯಾಪ್ಟನ್ ಭಾಸ್ಕರ್ ಹಾಜರಿದ್ದರು. ಅಂತಾರಾಷ್ಟ್ರೀಯ ಶೂಟರ್ ಎಪಿ ಸುಬ್ಬಯ್ಯ ಹಾಗೂ ಪಂಚಾಯಿತಿ ಅಧ್ಯಕ್ಷ ತಿಮ್ಮಪ್ಪ ಅವರನ್ನ ಪತ್ರಕರ್ತರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕುಶಾಲನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಕೆಎಸ್ ಮೂರ್ತಿ, ಬಿಎಸ್ ಲೋಕೇಶ್ ಸಾಗರ್, ಕೆಕೆ ನಾಗರಾಜ್ ಶೆಟ್ಟಿ, ವನಿತಾ ಚಂದ್ರಮೋಹನ್, ವಿನೋದ್, ಕೆಕೆ ಗಣೇಶ್, ಕೂಡಿಗೆ ಗಣೇಶ್, ಹೆಬ್ಬಾಲೆ ರಘು ಮೊದಲಾದವರಿದ್ದರು. ಕುಶಾಲನಗರದ ಇಂದಿರಾ ಬಡಾವಣೆಯಲ್ಲಿನ ದಾರುಲ್ ಉಲೂಮ್ ಮದ್ರಸಾದಲ್ಲಿ ಸಮಸ್ತ ಕೊಡಗು ಸುನ್ನಿ ಬಾಲವೇದಿಕೆ ವತಿಯಿಂದ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಮದ್ರಸಾದ ಪ್ರಾಂಶುಪಾಲ ಶಬೀರ್ ಬಾಕವಿ ದಿನದ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ನಿವೃತ್ತ ಸೈನಿಕ ರಜಾಕ್ ಧ್ವಜಾರೋಹಣ ನೆರವೇರಿಸಿದರು. ಮದ್ರಸಾದ ಅಧ್ಯಕ್ಷ ಸಲೀಂ ಶಾಹೇಬ್ ಸುನ್ನಿ, ಬಾಲವೇದಿಕೆಯ ಸಂಚಾಲಕ ಅಹಮದ್ ಮುನೀರ್ ಬಾಕವಿ, ಮದ್ರಸಾ ಸಮಿತಿಯ ಕಾರ್ಯದರ್ಶಿ ರಹಮತುಲ್ಲಾ, ಪ್ರಮುಖರಾದ ಅಬ್ದುಲ್ ಖಾದರ್, ಹುಸೇನ್, ಫೈರೋಜ್, ಬಿಎಚ್ ಮೊಹಮ್ಮದ್, ಮುಸ್ತಫಾ, ಅಬುಬಕರ್, ರಫೀಕ್, ಮಹಮ್ಮದ್ ಅಲಿ, ಮದ್ರಸಾ ಶಿಕ್ಷಕರಾದ ಉಸ್ಮಾನ್ ಮೌಲವಿ, ನಾಸಿರ್ ಮೌಲವಿ ಇದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಟಿವಿ1 ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್. Tata Motor Horizon Next, RS Car. Mega Monsoon Exchange offered on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Onampet Road, Gonikoppa. Contact 08274 247130. Tata Motor Horizon Next, RS Car. Terms and conditions applies. AM Traders, branch of PN Stores, Onampet Road, Gonikuppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ ಏಜಿಯಲ್ ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್,
double charged vitrified tiles, porcelain vitrified tiles, ceramic floor tiles, ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. EGL Tiles, authorized dealer in Coorg. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220491. Mobile 9342632813. 988-666-5459. Coorg Trails, tourist hotspot. Bharati Radio House, Madikeri, Gonikoppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On V-Guard water heater rupees 1000 discount. Sony Cybershot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppal. ಗೋಣಿಕೊಪ್ಪದಲ್ಲಿ 68ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಲಯನ್ಸ್ ಸಂಸ್ಥೆಯ ಫ್ರೀಡಂ ರನ್ ರಸ್ತೆ ಓಟ, ವಾಹನ ಚಾಲಕರ ಸಂಘದಿಂದ ಸೈಕ್ಲೋಥಾನ್ ಸೈಕಲ್ ರೇಸ್ ಸ್ಪರ್ಧೆಗಳು ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಗೋಣಿಗೊಪ್ಪದಲ್ಲಿ 10 ಹಲವು ಸಂಘಟನೆಗಳು 68ನೇ ಸ್ವಾತಂತ್ರ್ಯೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಿದರು. ಗೋಣಿಗೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಲ್ಲೇಟಿರ ಪ್ರವೀಣ್ ಮೊನ್ನಪ್ಪ ಪಂಚಾಯಿತಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದರು. ಸಾವಿರಾರು ದೇಶಭಕ್ತರು ನೆತ್ತರು ಹರಿಸಿದ ಪರಿಣಾಮ ದೊರೆತಿರುವ ಸ್ವಾತಂತ್ರ್ಯವನ್ನ ಜತನದಿಂದ ಕಾಪಾಡುವ ಹೊಣೆ ಪ್ರಜೆಗಳ ಮೇಲಿದೆ ಅಂತ ಪ್ರವೀಣ್ ಮೊನ್ನಪ್ಪ ತಿಳಿಸಿದರು. ಗೋಣಿಗೊಪ್ಪ ಇಗ್ಗುತಪ್ಪ ಕೊಡುವ ಸಂಘ, ಪೊನ್ನಂಪೇಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಗೋಣಿಕೊಪ್ಪ ಪ್ರೆಸ್ ಕ್ಲಬ್, ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಘಗಳು ಜಂಟಿಯಾಗಿ ಗ್ರಾಮ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣದಲ್ಲಿ ವರ್ತಕರೊಂದಿಗೆ ಸ್ವಾತಂತ್ರ್ಯೋತ್ಸವ ಆಚರಿಸಿದರು. ಧ್ವಜಾರೋಹಣವನ್ನು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಭವನದ ಸಂಚಾಲಕ ಕೊಳ್ಳಿಮಾಡ ಅಜಿತ್ ಅಯ್ಯಪ್ಪ ನೆರವೇರಿಸಿದರು. ಗೋಣಿಗೊಪ್ಪ ಚೇಂಬರ್ ಆಫ್ ಕಾಮರ್ಸ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು. ಹಿರಿಯರಾದ ಬುಟ್ಟೇಂಡ ಅಪ್ಪಾಜಿ ಧ್ವಜಾರೋಹಣ ನೆರವೇರಿಸಿದರು. ಸ್ಥಳೀಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪಟ್ಟಣದಲ್ಲಿ ಮೆರವಣಿಗೆ ತೆರಳಿ ದೇಶಾಭಿಮಾನ ಸಂದೇಶ ಸಾರಿದರು. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಪಟ್ಟಣದಲ್ಲಿ ವಾಹನ ನಿಯಂತ್ರಣಕ್ಕೆ ಸಹಕಾರವಾಗುವಂತೆ ಬಸ್ ನಿಲ್ದಾಣದ ಸಮೀಪ ಪೊಲೀಸ್ ಚೌಕಿ ನಿರ್ಮಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರವೀಣ್ ಮೊನ್ನಪ್ಪ ನೂತನ ಪೊಲೀಸ್ ಚೌಕಿಯನ್ನ ಉದ್ಘಾಟಿಸಿದರು. ಈ ಸಂದರ್ಭ ಪಂಚಾಯಿತಿ ಸದಸ್ಯರು, ಪೊಲೀಸ್ ವೃತ್ತ ನಿರೀಕ್ಷಕ ಪಿಕೆ ರಾಜು, ಉಪನಿರೀಕ್ಷಕ ಜೆಇ ಮಹೇಶ್ ಉಪಸ್ಥಿತರಿದ್ದರು. ಗೋಣಿಗೊಪ್ಪ ಲಯನ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸ್ಪಿರಿಟ್ ಆಫ್ ಫ್ರೀಡಂ ರನ್ ರಸ್ತೆ ಓಟ ಸ್ಪರ್ಧೆಯಲ್ಲಿ 600ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ರಸ್ತೆ ಓಟಕ್ಕೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಧನು ಉತ್ತಯ್ಯ ಚಾಲನೆ ನೀಡಿದರು. ಈ ಸಂದರ್ಭ ಲಯನ್ಸ್ ಸಂಸ್ಥೆ ಸದಸ್ಯರುಗಳು ಉಪಸ್ಥಿತರಿದ್ದರು.
ಗೋಣಿಕೊಪ್ಪ ವಾಹನ ಚಾಲಕರ ಸಂಘ ಆಯೋಜಿಸಿದ್ದ ಸೈಕ್ಲೋಥಾನ್ 2014 ಮುಕ್ತ ಸೈಕಲ್ ರೇಸ್ನಲ್ಲಿ ಸುಮಾರು 100ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ರು. ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ಸೈಕಲ್ ಪಟುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಗೋಣಿಕೊಪ್ಪದಿಂದ ಹಾತೂರು, ಕುಂದ, ಪೊನ್ನಂಪೇಟೆ, ಕಿರುಗೂರು, ಮಾಯಮುಡಿ, ಚನ್ನಂಗೊಲ್ಲಿ ಹಾಗೂ ಗೋಣಿಕೊಪ್ಪ ಮಾರ್ಗವಾಗಿ ರ್ಯಾಲಿ ನಡೆಯಿತು. 14 ವರ್ಷದೊಳಗಿನ ವಿಭಾಗಕ್ಕೆ 40ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದು ಕುತೂಹಲ ಮೂಡಿಸಿತು. ರ್ಯಾಲಿಯನ್ನ ವೈದ್ಯ ಡಾಕ್ಟರ್ ಅಮೃತ್ ನಾಣಯ್ಯ ಉದ್ಘಾಟಿಸಿದರು. ಈ ಸಂದರ್ಭ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಸಿಕೆ ಬೋಪಣ್ಣ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರವೀಣಪ್ಪ, ಆರ್ಎಂಸಿ ನಿರ್ದೇಶಕ ಕಿರಣ್ ಗಣಪತಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಬಿಎನ್ ಪ್ರಕಾಶ್, ಉದ್ಯಮಿ ಅಶೋಕ್, ಕಿರಣ್ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್ ಗೋಣಿಕೊಪ್ಪ ಬ್ಯೂರೋ. ವಿರಾಜಪೇಟೆ, ಸೋಮವಾರಪೇಟೆ ಹಾಗೂ ಪಿರಿಯಾಪಟ್ಟಣದಲ್ಲೂ 68ನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. ಇದೇ ಸಂದರ್ಭ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ವಿರಾಜಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪಟ್ಟಣದ ತಾಲೂಕು ಮೈದಾನದಲ್ಲಿ 68ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮನೆಪಂಡ ದೇಶಮ್ಮ ಕಾಳಪ್ಪ ಮಾತನಾಡಿ, ದೇಶದ ಸಂಪನ್ಮೂಲವನ್ನು ಸಮರ್ಥವಾಗಿ ಬೆಳೆಸಿಕೊಳ್ಳುವುದರೊಂದಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸುವಂತಾಗಬೇಕು. ದೇಶದ ಪ್ರತಿಯೊಬ್ಬ ಪ್ರಜೆಯೂ ನಾಡಿನ ಬಗ್ಗೆ ಅಭಿಮಾನ ಹೊಂದಬೇಕು. ದೇಶಪ್ರೇಮವನ್ನು ವಿದ್ಯಾರ್ಥಿ ದೆಸೆಯಿಂದಲೇ ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬ್ರಿಟಿಷರ ಉಗ್ರ ಮುಷ್ಟಿಯಿಂದ ಬಿಡುಗಡೆಯಾಗಿ 67 ವರ್ಷಗಳು ಕಳೆದಿದೆ. ಸುಮಾರು ವರ್ಷಗಳ ಕಾಲ ಭಾರತ ದೇಶವನ್ನು ತಮ್ಮ ಅಡಿರಾಷ್ಟ್ರವಾಗಿ ಬಳಸಿಕೊಂಡು ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಭಾರತೀಯರು ಭಾರತವನ್ನು ಕಟ್ಟುವಲ್ಲಿ ಲಕ್ಷಾಂತರ ಭಾರತೀಯರು ತ್ಯಾಗ, ಬಲಿದಾನ ಹಾಗೂ ಶ್ರಮವನ್ನು ಶ್ರಮಿಸಿದ್ದಾರೆ. ಭಾರತೀಯ ನಾಯಕರು ಹುತಾತ್ಮರಾಗಿದ್ದಾರೆ. ತಹಶೀಲ್ದಾರ್ ಪ್ರಸನ್ನಮೂರ್ತಿ ಧ್ವಜಾರೋಹಣ ನೆರವೇರಿಸಿ ಸ್ವತಂತ್ರೋತ್ಸವದ ಸಂದೇಶವನ್ನ ನೀಡಿ ಪ್ರತಿಯೊಬ್ಬರೂ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಸಮಾರಂಭದಲ್ಲಿ ಮಾಜಿ ಸೈನಿಕರಾದ ಚಪ್ಪಂಡ ಅಣ್ಣಯ್ಯ, ಕೂತಣ್ಣ ನಾಣಯ್ಯ, ಕ್ರೀಡಾಪಟು ಸೀತಮ್ಮ, ಸಮಾಜ ಸೇವಕ ಸಿದ್ದಲಿಂಗಸ್ವಾಮಿ, ಉಪ್ಪಂಗಡ ಭೋಜಮ್ಮ ಕಾರ್ಯಪ್ಪ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಎಚ್ ಚಂದ್ರಶೇಖರ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ಮಾಲಾಮಣಿ, ಡಿವೈಎಸ್ಪಿ ಕುಮಾರಚಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಕೆಆರ್ ಪ್ರಸನ್ನ, ನಗರ ಠಾಣಾಧಿಕಾರಿ ಸುರೇಶ್ ಬೋಪಣ್ಣ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸೋಮವಾರಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಶಿವಣ್ಣ ಮಾತನಾಡಿ, ದೇಶದ ಶೋಷಿತ ವರ್ಗ ಹಾಗೂ ಬಡಜನರ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿ ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡಿ ನಂತರ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿ ದೇಶದ ಮುಂದಿರುವ ಸವಾಲುಗಳು, ದೇಶದ ಸಾಧನೆ ಹಾಗೂ ದೇಶದ ಪ್ರಗತಿ ಪೂರಕವಾದ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ್ದಾರೆ. ತಾಲೂಕು ತಹಶೀಲ್ದಾರಾದ ವೆಂಕಟೇಶ್ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನ ನೀಡಿದರು. ಇದೇ ಸಂದರ್ಭ ಮಾಜಿ ಸೈನಿಕ ಕಿಕ್ಕರಳ್ಳಿ ಗ್ರಾಮದ ಎಸ್ಪಿ ಪೊನ್ನಪ್ಪ, ನಿವೃತ್ತ ಶಿಕ್ಷಕ ಎಚ್ಆರ್ ನಾಗೇಂದ್ರ ಪ್ರಸಾದ್ ಅವರನ್ನ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲೀಲಾ ನಿರ್ವಾಣಿ, ತಾಲೂಕ್ ಪಂಚಾಯತ್ ಸದಸ್ಯೆ ಪೂರ್ಣಿಮಾ ಗೋಪಾಲ್, ಚೌಡ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊರಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲೇಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಉಪಸ್ಥಿತರಿದ್ದರು. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಯ ಗಾಯನ ನಡೆಯಿತು. ಪಿರಿಯಾಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ನೀಲಗಿರಿ ತಳವಾರ್ ಮಾತನಾಡಿ, ನಾವೆಲ್ಲರೂ ಸ್ವಾತಂತ್ರ್ಯದ ಫಲಾನುಭವಿಗಳಾಗಿದ್ದು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ಪ್ರತಿಯೊಬ್ಬ ಮಹನೀಯರನ್ನ ಸ್ಮರಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂದರು. ಬಿಟ್ಟು ಜೀವನದ ಹಂಗ ತೊರೆದು ದೇಶ ರಕ್ಷಣೆ ಮಾಡುತ್ತಿರುವುದರಿಂದ ಅವರಿಗೆ ನಮ್ಮಗಳ ನಮನಗಳು. ದೇಶದ ಅಭಿವೃದ್ಧಿಗಾಗಿ ಸಾಮಾಜಿಕ, ಆರೋಗ್ಯ, ವೈಜ್ಞಾನಿಕ, ತಾಂತ್ರಿಕ, ಶೈಕ್ಷಣಿಕ, ಕೃಷಿ, ಕೈಗಾರಿಕೆ, ಸಂಶೋಧನೆ. ತಹಶೀಲ್ದಾರ್ ಬಿಎಫ್ ತಳವಾರ್ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದರು. ಸಮಾರಂಭದಲ್ಲಿ 2011ನೇ ಸಾಲಿನಲ್ಲಿ ಪಿರಿಯಾಪಟ್ಟಣದಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ್ದ ನಂಜುಂಡೇಗೌಡ ಅವರು ಜನಗಣತಿಯನ್ನ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ್ದಕ್ಕಾಗಿ ಸರ್ಕಾರದ ವತಿಯಿಂದ ಬೆಳ್ಳಿ ಪದಕ ನೀಡಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಸಾಧನೆಗಿದ್ದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಕಾವೇರಿ ಶೇಖರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಎಸ್ಟಿ ಸರಸ್ವತಿ, ಸದಸ್ಯ ರಘುನಾಥ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರತ್ನ ಶಿವಣ್ಣ, ಉಪಾಧ್ಯಕ್ಷ ಅಬ್ದುಲ್ ಅಜೀಜ್ ಉಪಸ್ಥಿತರಿದ್ದರು. ವಿವಿಧ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಬಿಂಬಿಸುವ ಕಾರ್ಯಕ್ರಮಗಳು ಜರುಗಿದವು. ಟಿವಿ1 ನ್ಯೂಸ್, ವಿರಾಜಪೇಟೆ, ಸೋಮವಾರಪೇಟೆ, ಪಿರಿಯಾಪಟ್ಟಣ.
ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ತಟ್ಟಳ್ಳಿ ದಿಡ್ಡಳ್ಳಿ ಬಸವನಹಳ್ಳಿ ಗಿರಿಜನ ಹಾಡಿಗಳ ನಿವಾಸಿಗಳು 68ನೇ ಸ್ವಾತಂತ್ರ್ಯೋತ್ಸವದಂದು ಕಪ್ಪು ಬಾವುಟ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಜಿಲ್ಲಾಡಳಿತ ಮೂಲಸೌಕರ್ಯ ಕಲ್ಪಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಮೂಲಸೌಕರ್ಯ ಒದಗಿಸಿಕೊಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ 68ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಕಪ್ಪು ಬಾವುಟ ಹಾರಿಸಲು ತೀರ್ಮಾನಿಸಿದ್ದ ತಟ್ಟಳ್ಳಿ ದಿಡ್ಡಳ್ಳಿ ಹಾಗೂ ಬಸವನಹಳ್ಳಿ ಗಿರಿಜನ ಆದಿವಾಸಿಗಳು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಕೊಡಗು ಜಿಲ್ಲಾಡಳಿತ ಆದಿವಾಸಿಗಳ ಹಾಡಿಗಳಿಗೆ ನಡೆಯುವ ದಾರಿ, ಕುಡಿಯುವ ನೀರು ಮತ್ತು ಕರೆಂಟ್ ವ್ಯವಸ್ಥೆ ಮಾಡೋಕೆ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಕರಾಳ ದಿನವನ್ನ ಕೈಬಿಡಲಾಗಿದೆ. ಸ್ವಾತಂತ್ರ್ಯ ಬಂದು 67 ವರ್ಷ ಕಳೆದರೂ ಕೂಡ ಗಿರಿಜನರಿಗೆ ಮೂಲಸೌಕರ್ಯ ದೊರೆಯದ್ದರಿಂದ ಬೇಸತ್ತು ಕಪ್ಪು ಬಾವುಟ ಹಾರಿಸಿ ಕರಾಳ ದಿನ ಆಚರಿಸಲು ಮುಂದಾಗಿದ್ರು. ಈ ವಿಷಯ ತಿಳಿದೊಡನೆ ವಿರಾಜಪೇಟೆ ತಹಶೀಲ್ದಾರ್ ಪ್ರಸನ್ನಮೂರ್ತಿ ಹಾಡಿಗೆ ತೆರಳಿ ಗಿರಿಜನ ಮುಖಂಡರೊಂದಿಗೆ ಚರ್ಚಿಸಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಆದರೆ ತಹಶೀಲ್ದಾರರ ಭರವಸೆಯ ಮಾತುಗಳು ಗಿರಿಜನರ ಮನವೊಲಿಸಲು ವಿಫಲವಾಯಿತು. ಜಿಲ್ಲಾಧಿಕಾರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸ್ಥಳಕ್ಕಾಗಮಿಸಿ ಲಿಖಿತ ಭರವಸೆ ನೀಡಿದರೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಪಟ್ಟು ಹಿಡಿದಿದ್ರು. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪ್ರತಿಭಟನಾ ನಿರತರ ಬಳಿ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯನ್ನ ಗಿರಿಜನ ಆದಿವಾಸಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡರು. ಮೂಲಸೌಕರ್ಯ ಒದಗಿಸಲು ಹಿಂದೇಟು ಹಾಕುತ್ತಿರುವ ಇಲಾಖೆಯ ಕಾರ್ಯವೈಖರಿ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಕಿಡಿಕಾರಿದರು. ಈ ಸಂದರ್ಭ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಜಿಲ್ಲಾಡಳಿತ ಮೂಲಸೌಕರ್ಯ ನೀಡೋಕೆ ಮುಂದಾಗಿದೆ. ಮುಂದಿನ 1 ತಿಂಗಳ ಒಳಗೆ ಮೂಲಸೌಕರ್ಯ ಕಲ್ಪಿಸಲು ಯೋಜನೆ ರೂಪಿಸಲಾಗುತ್ತದೆ ಎಂದು ತಿಳಿಸಿದರು. ಅವರ ಮನವೊಲಿಸುವ ದೃಷ್ಟಿಯಿಂದ ಮತ್ತು ಅವರನ್ನ ಆ ಒಂದು ಉದ್ದೇಶದಿಂದ ಕೈಬಿಟ್ಟು ದಯಮಾಡಿ ಸ್ವಾತಂತ್ರ್ಯೋತ್ಸವದಲ್ಲಿ ನೀವು ನಮ್ಮ ಜೊತೆಗೆ ಭಾಗಿಯಾಗಿ ಮತ್ತೆ ನಿಮ್ಮ ಮುಂದಿನ ಯಾವುದೇ ಹೋರಾಟಗಳಿಗೆ, ನಿಮ್ಮ ಹಕ್ಕೊತ್ತಾಯಗಳಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಸರ್ಕಾರಿ ಅಧಿಕಾರಿಯಾಗಿ ಮತ್ತು ತಹಶೀಲ್ದಾರ್ ಆಗಿ ನಾನು ನಿಮ್ಮೊಟ್ಟಿಗಿದ್ದು ಯಾವುದೇ ರೀತಿಯ ಸವಲತ್ತುಗಳನ್ನು ನಿಮಗೆ ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಬಂದು ಇಲ್ಲಿ ಅವರಿಗೆ ಮಾತು ಕೊಟ್ಟಿದ್ದೇನೆ. ಇದನ್ನು ನನ್ನ ಈ ಒಂದು ಗಮನಕ್ಕೆ ಏನಿದೆ, ಇಲ್ಲಿ ಜನಗಳು ಕೇಳಿರ್ತಕ್ಕಂಥ ನ್ಯಾಯಯುತವಾದ ಬೇಡಿಕೆಗಳೇನಿದೆ ಅದನ್ನು ನನ್ನ ವರದಿಯ ರೂಪದಲ್ಲಿ ನನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನನ್ನ ಮೇಲಧಿಕಾರಿಗಳಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಇದರಿಂದ ಪ್ರತಿಭಟನೆ ಕೈಬಿಟ್ಟ ಗಿರಿಜನರು 68ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು. ಈ ಭರವಸೆಗೆ ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಲಾಯಿತು. ದಿಡ್ಡಳ್ಳಿ ಮತ್ತು ತಟ್ಟಳ್ಳಿ ಬಸವನಹಳ್ಳಿ ಹಾಡಿಯ ಸುಮಾರು 250 ಕುಟುಂಬ ಜನ ಇಲ್ಲಿ ಜೇನು ಕುರುಬರಾಗಿ ವಾಸ ಮಾಡ್ತಿದ್ವಿ. ಇದು ಈಗಾಗಲೇ ನಮಗೆ ಮೂಲಭೂತ ಸೌಕರ್ಯ ಯಾವುದೇ ರೀತಿಯಲ್ಲಿ ಒದಗಿಲ್ಲ. ಅದಕ್ಕೋಸ್ಕರ ನಾಳೆ ನಾವು ಸ್ವಾತಂತ್ರ್ಯ ದಿನ ನಮಗೆ, ಯಾಕಂದರೆ ಒಂದು ಸ್ವಾತಂತ್ರ್ಯ ದಿನ ನಮಗೆ ಒಂದು ಕತ್ತಲ ಕೋಣೆಯಲ್ಲಿ ಇರುವ ಥರ ಬಳಸ್ತಾ ಇದ್ವಿ. ಅದಕ್ಕೋಸ್ಕರ ನಮಗೆ ನಾವು ಸ್ವಾತಂತ್ರ್ಯ ದಿನ ಕಪ್ಪು ಬಾವುಟ ಆಚರಣೆ ಮಾಡುವಂಥ ಎಲ್ಲರೂ ಪ್ರತಿಭಟನೆ, ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಭಟನೆ ಮಾಡುವಂತ ಇದ್ವಿ. ಇದಕ್ಕೆ ಸೂಕ್ತವಾಗಿ ಜಿಲ್ಲಾಧಿಕಾರಿ ಬಂದು ನಮ್ಮ ಬೇಡಿಕೆನ ಪರಿಹರಿಸಿ ಮಾಡಿದರೆ ನಾವು ಖಂಡಿತ ಹಿಂದಿರುಗಿ ಮಾಡ್ತೀವಿ. ನಾನು ನೋಡಿದಾಗೆ, ನಾನು ಇಲ್ಲಿ ಹುಟ್ಟು ಬೆಳೆದಿಂದ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಈಗ ಅವರು ನಮ್ಮ ಬಡವರಿಂದ ಸಿಗ್ತಕ್ಕಂಥ ಯಾವುದೇ ಸವಲತ್ತು ಸಿಕ್ಕಿಲ್ಲ. ಪ್ಲಾಸ್ಟಿಕ್ನಲ್ಲಿ ಮನೆ ಮಾಡಿಕೊಂಡು ನಿರ್ಮಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಸಿಕ್ಕಿದರೆ ಅವರಿಗೆ ಒಂದು ಉತ್ತಮವಾದ ಆಡಳಿತವನ್ನು ನಡೆಸಲಿಕ್ಕೆ ಹಾಗೂ ಜೀವನ ನಡೆಸಲಿಕ್ಕೆ ಒಂದು ಉತ್ತಮ ಸೌಕರ್ಯ ಆಗ್ತದೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ನಾವು ಏನೆಲ್ಲ ಸೌಕರ್ಯ ಸಿಗ್ತದೆ. TV1 ನ್ಯೂಸ್ ಸಿದ್ದಾಪುರ. ಈಗ ಚಿಕ್ಕದೊಂದು ಬ್ರೇಕ್. ಡಿಎಸ್ ಬಜಾಜ್ ಬೈಲ್ಕುಪೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮೇಳ ನಡೆಯುವ ದಿನಾಂಕ ಆಗಸ್ಟ್ 7, 8, 9ರಂದು. ಸ್ಥಳ ಬಿಎಸ್ ಬಜಾಜ್ ಶೋರೂಮ್ ಬೈಲ್ಕುಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಸ್ ಬಜಾಜ್, ಬಿಎಂ ರಸ್ತೆ, ಬೈಲ್ಕುಪ್ಪೆ, ಪಿರಿಯಾಪಟ್ಟಣ ತಾಲೂಕು. 9741119746 720-481-2347 720-461-2347. ಆಕರ್ಷಕ ಸಾಲ ಸೌಲಭ್ಯ, ಅತಿ ಕಡಿಮೆ ಮುಂಗಡ ಹಣ, ಅತಿ ಕಡಿಮೆ ಬಡ್ಡಿ ದರ, ಅತಿ ಕಡಿಮೆ ದಾಖಲಾತಿ. ಬಿಎಸ್ ಬಜಾಜ್. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact
0821 4247 386. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678 9342178780. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಟಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555. Random Enterprises. ಹಬ್ಬದ ಅಮೋಘ ಆಫರ್ಗಳು. ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್ ಮೇಲೆ ಭಾರಿ ರಿಯಾಯಿತಿ. ರೆಫ್ರಿಜರೇಟರ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹2,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯಿರಿ. ವಾಷಿಂಗ್ ಮೆಷಿನ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹1,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯುವ ಸುವರ್ಣ ಅವಕಾಶ. ಎಲ್ಇಡಿ ಖರೀದಿಸಿ ₹2,000ದಿಂದ ₹10,000ವರೆಗೆ ಎಕ್ಸ್ಚೇಂಜ್ ಆಫರ್. D2H, ಟಾಟಾ ಸ್ಕೈ, ಸನ್ ಡೈರೆಕ್ಟ್, ಡಿಶ್ ಟಿವಿ ಕೇವಲ ₹1,790 ಮಾತ್ರ. 1 ತಿಂಗಳು ಉಚಿತ, ಇನ್ಸ್ಟಾಲೇಷನ್ ಉಚಿತ, ಕೆಲವೇ ದಿನಗಳು ಮಾತ್ರ. IFP 100% ಗ್ಲೋತ್ ಡ್ರೈಯರ್ ಅವೈಲೇಬಲ್ ಆನ್ ಡಿಸ್ಕೌಂಟ್ ರೇಟ್.
ಪ್ರಖ್ಯಾತ ಕಂಪನಿಯ ರೂಮ್ ಹೀಟರ್ಗಳು ಲಭ್ಯ. ಈ ಆಫರ್ಗಳು ಕೆಲವೇ ದಿನಗಳು ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಫೋನ್ 08272225571. ಮೊಬೈಲ್ 9448125571. ಸಿದ್ದಾಪುರ ನಗರ ಪತ್ರಕರ್ತರ ಸಂಘದ ವತಿಯಿಂದ ಫ್ಯಾಷನ್ ಕಪ್ ಮುಕ್ತ ಕೇರಂ ಪಂದ್ಯಾಟ ಜರುಗಿತು. ಸಿದ್ದಾಪುರ ನಗರ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಫ್ಯಾಷನ್ ಕಪ್ ಮುಕ್ತ ಕೇರಂ ಪಂದ್ಯಾಟವನ್ನು ಡಿವೈಎಸ್ಪಿ ಪ್ರಸನ್ನ ವೀರಾಜು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಕೆಲಸದ ಒತ್ತಡದ ನಡುವೆಯೂ ಕೇರಂ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಸಾರ್ವಜನಿಕರಿಗೆ ಹಾಗೂ ಗ್ರಾಮೀಣ ಪ್ರತಿಭೆಗಳಿಗೆ ಆಡಲು ಅವಕಾಶ ಮಾಡಿಕೊಟ್ಟಿರುವುದು ಶ್ಲಾಘನೀಯವೆಂದು ಪ್ರಸನ್ನ ವೀರಾಜು ಹೇಳಿದರು. ಯಾಕಂದರೆ ನಮ್ಮ ಪತ್ರಕರ್ತರಲ್ಲೂ ಸಹ ಕ್ರೀಡಾ ಮನೋಭಾವ, ಕ್ರೀಡಾಪಟುಗಳು ಹಾಗೂ ನಮ್ಮ ಒಂದು ಜೀವನದ ಬೆಳವಣಿಗೆಯಲ್ಲಿ ಬೇರೆ ನಮ್ಮ ಮನಸ್ಸು ಅಂದರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆದರೆ ಸಾಲಲ್ಲ, ಅದಕ್ಕೆ ದೈಹಿಕ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಾಲಿಬೆಟ್ಟ ವಿಎಸ್ಎಸ್ಎನ್ ಅಧ್ಯಕ್ಷ ಮೂಕೊಂಡ ವಿಜು ಸುಬ್ರಹ್ಮಣಿ ಮಾತನಾಡಿ, ಸಮಾಜದಲ್ಲಿ ಪರಸ್ಪರ ಅನ್ಯೋನ್ಯತೆಯಿಂದ ಶಾಂತಿ ಸಹಬಾಳ್ವೆ ನಡೆಸಲು ಕ್ರೀಡೆಗಳು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮ ಪತ್ರಕರ್ತರ ಸಂಘದವರು ಆಯೋಜಿಸಿದ್ದೀರಾ. ನಿಜಕ್ಕೂ ಎಲ್ಲ ಸಮಾಜ ಬಾಂಧವರು ಇಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲ ಸಮಾಜದವರು ಒಟ್ಟಾಗಿ ಬೆರೆತು ಈ ಒಂದು ಕಾರ್ಯಕ್ರಮ ಮಾಡೋದರಲ್ಲಿ ನಿಜವಾಗಿ ಒಂದು ಅರ್ಥವಿದೆ. ಇದೊಂದು ಸಮಾಜದ ಉತ್ತಮ ಒಂದು ಆರೋಗ್ಯಕರ ಬೆಳವಣಿಗೆ ಅಂತೇಳಿ ನಾನು ಭಾವಿಸಲು ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದರೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಲ್ಲಿ ಸಮಾಜದ ಸೌಹಾರ್ದತೆ ಮತ್ತು ಇನ್ನಿತರ ಯಾವ ಪಿಡುಗುಗಳಿದ್ರೆ ಅದು ನಿವಾರಣೆ ಆಗ್ತದೆ. ಯಾಕೆ ನಾವು ಅನೋನ್ಯವಾಗಿ ಬೆರೆಯುವುದರಿಂದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಿದ್ದಾಪುರ ನಗರ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂಚಿಮನೆ ಸುದ್ದಿಕುಮಾರ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೆಲೆಹುದಿಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಕೆ ಹಕೀಂ, ಆರೆಂಜ್ ಕೌಂಟಿಯ ವ್ಯವಸ್ಥಾಪಕರಾದ ಕಾಂತಿ ಅನೀಶ್, ಮಾಚಂಗಡ ಬಿದ್ದಪ್ಪ, ಸಿದ್ದಾಪುರ ಮುಸ್ಲಿಂ ಜಮಾಅತ್ನ ಅಧ್ಯಕ್ಷ ಉಸ್ಮಾನ್ ಹಾಜಿ, ಫ್ಯಾಷನ್ ಜ್ಯುವೆಲರಿಯ ಮಾಲೀಕರಾದ ಶಮೀರ್, ಗ್ರಾಮ ಪಂಚಾಯಿತಿ ಪಿಡಿಒ ತಿಮ್ಮಯ್ಯ, ಜಮೀಲ್, ಸಂಘದ ಪದಾಧಿಕಾರಿಗಳಾದ ನಬಿ ಅಹಮದ್, ರಜಿತ್ ಕುಮಾರ್, ಎಸ್ಎಂ ಮುಬಾರಕ್ ಹಾಜರಿದ್ದರು. ಟಿವಿ1 ನ್ಯೂಸ್ ಸಿದ್ದಾಪುರ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಸಂಭ್ರಮದ 68ನೇ ಸ್ವಾತಂತ್ರ್ಯೋತ್ಸವ. ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಮಹನೀಯರ ಆದರ್ಶಗಳನ್ನು ಗೌರವಿಸಿ ಸಾಮರಸ್ಯದ ಜೀವನ ನಮ್ಮದಾಗಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ರಿಂದ ಸ್ವಾತಂತ್ರ್ಯೋತ್ಸವ ಸಂದೇಶ. ಈಜುಪಟುಗಳ ಬಹುಕಾಲದ ನನಸಾದ ಕನಸು. ಸ್ವಾತಂತ್ರ್ಯೋತ್ಸವದಂದು ಮಡಿಕೇರಿಯಲ್ಲಿ ಹೈಟೆಕ್ ಈಜುಕೊಳ ಲೋಕಾರ್ಪಣೆ. 2.5 ಕೋಟಿ ರೂಪಾಯಿಗಳ ವೆಚ್ಚದ ಸುಸಜ್ಜಿತ ಈಜುಕೊಳಕ್ಕೆ ಉಸ್ತುವಾರಿ ಸಚಿವರಿಂದ ಚಾಲನೆ. ಕುಶಾಲನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಡಗರದ ಸ್ವಾತಂತ್ರ್ಯ ದಿನಾಚರಣೆ. ರಾಜಕಾರಣಿಗಳು ಭ್ರಷ್ಟತೆ ತೊರೆದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಹಿರಿಯ ಸಾಹಿತಿ ಡಾಕ್ಟರ್ ಮಳಲಿ ವಸಂತ್ ಕುಮಾರ್ ಅಭಿಮತ. ಗೋಣಿಕೊಪ್ಪದಲ್ಲಿ 68ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮೆರುಗು ತುಂಬಿದ ಸೈಕ್ಲಿಂಗ್, ಫ್ರೀಡಂ ರನ್ ಕ್ರೀಡಾ ಸ್ಪರ್ಧೆಗಳು. ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಯುವ ಕ್ರೀಡಾ ಪ್ರತಿಭೆಗಳು. ಕರಾಳ ಸ್ವಾತಂತ್ರ್ಯೋತ್ಸವ ಕೈಬಿಟ್ಟ ತಟ್ಟಳ್ಳಿ ದಿಡ್ಡಳ್ಳಿ ಗಿರಿಜನರು. ಜಿಲ್ಲಾಡಳಿತದ ಮೂಲಸೌಕರ್ಯ ಕಲ್ಪಿಸುವ ಭರವಸೆಯಿಂದ ನಿಟ್ಟುಸಿರು ಬಿಟ್ಟ ಕಾಡಿನ ಮಕ್ಕಳು. ಭರವಸೆ ತಪ್ಪಿದರೆ ಉಗ್ರ ಹೋರಾಟದ ಎಚ್ಚರಿಕೆ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ಮತ್ತಷ್ಟು ನ್ಯೂಸ್ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ಸ್ಟೇ ಟ್ಯೂನ್. ಟಿವಿ1 ಇದು ನಿಮ್ಮ ಚಾನೆಲ್.
ಸ್ಪಾನ್ಸರ್ಡ್ ಬೈ ಆರ್ಎಸ್ ಕಾರ್ ಮಡಿಕೇರಿ. Top Go Zamzam BM Road, Kushalnagar, Karnataka. Volkswagen Showroom ಮಡಿಕೇರಿ. Volkswagen, das Auto. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್. ರಾಯಲ್ ವರ್ಲ್ಡ್ ಮೈಸೂರ್.